ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಇವತ್ತು ನೋಡಿ ನಮ್ಮ ತರಕಾರಿ ತೋಟಕ್ಕೆ ಒಂದು ರೌಂಡ್ ಹೋಗಿ ಬರುವ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮನೇಲಿ ಇಂತೆಲ್ಲ ತರಕಾರಿ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದು ಈ ವರ್ಷ 2026ರಲ್ಲಿ ನಾನು ಇಲ್ಲೊಂದು ಖಾಲಿ ಪ್ಲೇಸ್ ಇತ್ತು. ಆಗುತ್ತಾ ಇಲ್ವಾ ಅಂತ ಹೇಳಿ ಏನೋ ಒಂದು ತರಕಾರಿ ಮಾಡುವ ಅಂತ ಹೇಳಿ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ತರಕಾರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತುಂಬ ಏಡಿಯ ಬೀಲಗಳೆಲ್ಲ ಜಾಸ್ತಿ ಇತ್ತು. ನಾನು ಫಸ್ಟ್ ಗಿಡ ಇರ್ಬೋದು, ಇಲ್ಲಾಂದರೆ ಬೀಜ ಹಾಕಿದೆಲ್ಲ ಬಂದದು ಕಟ್ ಮಾಡ್ತಾ ಇತ್ತು. ಪರವಾಗಿಲ್ಲ, ಫಸ್ಟಿಗೆ ಸ್ವಲ್ಪ ಹೋದರೂ ಪರವಾಗಿಲ್ಲ ಮಾಡು ಅಂತ ಹೇಳಿ ಮಾಡಿದ್ದು. ಇದೆಲ್ಲ ನಾನು ವಿಡಿಯೋ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲ ತೆಗೆಯುವಾಗ ಕೆಲವೊಮ್ಮೆ ನೈಟ್ ಆಗ್ತದೆ. ನಾನು ಊರಿಗೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳುವಾಗ ಬೇರೆ ಕೆಲಸ ಎಲ್ಲ ಆಗಿ ನೋಡಿ ಇದೆಲ್ಲ ನೈಟಲ್ಲಿ ನಾನು ತೆಗ್ದಿದ್ದು ಅಕ್ಕನ ಮನೆಗೆ ತೊಗೊಂಡು ಹೋಗ್ಲಿಕ್ಕೆಲ್ಲ. ಸೊ ಆವಾಗಲೇ ವೀಡಿಯೋ ಮಾಡಿಕೊಂಡೆ. ಹೇಗೂ ಡೇಯಲ್ಲೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಇದು ನೈಟಲ್ಲಿ ವೀಡಿಯೋ ಮಾಡ್ಕೊಂಡು ಎಲ್ಲ ವೀಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ ಲಾಸ್ಟಿಗೆ ಹಾಕ್ಕೊಡು ಅಂತ. ಅಲ್ಲಿ ನೋಡಿ ಫಸ್ಟಿಗೆ ನಾನು ಅಲ್ಲಿ ಹಾಕಿರೋದು ಸೊಪ್ಪು ಮತ್ತು ಮೆಣಸಿನ ಗಿಡ ಮತ್ತು ಬದನೆಕಾಯಿ ಗಿಡ ಹಾಕಿದ್ದೆ. ಇವಾಗ ಅಲ್ಲಿಂದ ಈಗ ಅಲ್ಲಿ ಬೀನ್ಸ್ ಮತ್ತು ಮೆಣಸು ಮತ್ತು ಯಾವುದು 4-5 ವೆರೈಟಿದು ಬೀನ್ಸ್ ಹಾಕಿದ್ದೀನಿ. ಮತ್ತು ಇದೊಂದು ಕೀರೆ ಸೊಪ್ಪು ನೋಡಿ, ಮತ್ತು ಬದನೆ ಇದೆ, ಕೀರೆ ಸೊಪ್ಪು ಮತ್ತು ಗಿಡ ಬಸಳೆ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ತೋರಿಸ್ತೇನೆ ನೋಡಿ, ಗಿಡ ಬಸಳೆ ಸಹ ಇದೆ. ಏನೋ ಒಂದು ನಾವು ಸಾರು ಮಾಡಿ ತಿಂತೀವೋ ಇಲ್ಲೋ ಒಟ್ಟಷ್ಟು ತರಕಾರಿ ಮಾಡಬೇಕು. ಅದೇ ಏನೋ ಒಂಥರ ಖುಷಿ. ಮನೇಲಿ ತರಕಾರಿ ಮಾಡಿದರೆ ನೋಡಿ ಅರ್ಜೆಂಟಿಗೆ ಹೋಗಿ ಏನು ಬೇಕಾ ತಂದು ನಾವು ಸಾಂಬಾರು ಪಲ್ಯನೋ ಏನು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ನಮ್ಮ ತರಕಾರಿ ತೋಟ ಪಾರ್ಟ್ 2. ಹಾಗಲಕಾಯಿ ಬಳ್ಳಿ ಚೆನ್ನಾಗಿ ಹಬ್ಬಿದೆ, ಆದರೆ ಹಾಗಲಕಾಯಿ ಆಗ್ತಾಯಿಲ್ಲ. ಇದೊಂದು ಚಿಕ್ಕದೊಂದಿದೆ. ಗೊಬ್ಬರ ಜಾಸ್ತಿಯಾಗಿ ನೋಡಿ ಗಿಡ ಎಲ್ಲ ಅಡ್ಡಡ್ಡ ಉದ್ದುದ್ದ ಬಿದ್ದೋಗಿದೆ ನೋಡಿ. ಬದನೆ ಸಹ ಆಗಿದೆ, ತೆಗಿಬೇಕು. ಆಚೆ ಎಲ್ಲ ಮೆಣಸಿನ ಗಿಡ. ಇದೆಲ್ಲ ಇನ್ನು ಕೋಲು ಕಟ್ಟಬೇಕಷ್ಟೆ. ಇಲ್ಲಿ ನೋಡಿ, ಇದು ಮೀಟ್ರಲ್ಲಿ ಸಂಡೆ, ಆದರೆ ಇದರಲ್ಲಿ ಉದ್ದ ಇಲ್ಲಿ 2 ಇತ್ತ, ತೆಗ್ದಾಯಿತು. ಬೇರೆ ತೋರಿಸ್ತೇನೆ ಇದ್ದರೆ. ಡಬಲ್ ಬೀನ್ಸ್, ಇದೆಲ್ಲ ಬದನೆ ಗಿಡ ನೆಟ್ಟಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನೆಲ್ಲ ಆಚೆ ನೆಟ್ಟು ಫುಲ್ ಮಾಡಬೇಕು ನನಗೆ ಇಷ್ಟು. ಇದು ನೋಡಿ, ಇದೊಂದು ಅಲಸಂಡೆ ಗ್ರೀನ್ ಕಲರ್, ಇದು ವೈಟ್ ಕಲರ್, ಅದು ಗ್ರೀನ್ ಕಲರ್. ಇದೆಲ್ಲ ನಾನು ಬೀಜಕ್ಕೆ ಬಿಟ್ಟಿದ್ದೇನೆ, ತೆಗಿಬೇಕಷ್ಟೇ ಇನ್ನು. ನೋಡಿ, ಇದು ಬಳ್ಳಿಗೆ ಹಿಡ್ಕೊಂಡ್ರೆ ಮತ್ತೆ ಅದು ಉದ್ದ ಬರಲಿಕ್ಕಿಲ್ಲ, ಅದನ್ನು ಈಗ ಬಿಚ್ಚಬೇಕು.
ಇದು ನೋಡಿ ಕಾಬೂಲ್ ಕಡಲೆ, ಇದೆಲ್ಲಿದೆ ಕಡಲೆ ನೋಡಿ. ನಾವು 1 kgಗೆ 200 ರೂಪಾಯಿ 300 ರೂಪಾಯಿ ಕೊಡಬೇಕು ಅಂತ ಹೇಳ್ತೀವಿ. ನಂದು ನೋಡಿ ಈ ಗಿಡದಲ್ಲಿ ಆಗಿದೆ, ಇಲ್ಲಿ ಒಂದು 2 3 ಆಗಿದೆ. 50 ಗ್ರಾಮು ಇಲ್ಲ, 20 ಗ್ರಾಮು ಇಲ್ಲ. ಮತ್ತು ಅವರಿಗೆ ಅಷ್ಟು ಕೊಡೋದೇ ಇದ್ರೆ ಆಗ್ತದೆ ನೋಡಿ. ಇದು ತೆಗಿತೇನೆ ನಾನು, ತುಂಬ ದಿವಸ ಆಯಿತು. ಇದು ತುಂಬ ದಿವಸ ಅಲ್ಲ, ತುಂಬ ತಿಂಗಳೇ ಆಯಿತು. ಕಾಬೂಲ್ ಕಡಲೆ ಮಾಡಿ ನೋಡೋದು, ಗಿಡ ಹೇಗಾಗ್ತದೆ ಅಂತ ಗೊತ್ತಾಗ್ತದೆ. ಕೆಲವೊಂದು ಗಿಡ ಎಲ್ಲ ಹಾಕಬೇಕು. ಒಂದು ತೋರಿಸ್ತೇನೆ ನೋಡಿ. ಕಾಬೂಲ್ ಕಡಲೆಯ ಗಿಡ ಇದೆ ನೋಡ್ಕೊಳ್ಳಿ. ಇದೇ ಕಾಬೂಲ್ ಕಡಲೆ, ಇಲ್ಲಿದೆ ನೋಡಿ. ನಮ್ಮ ತರಕಾರಿ ತೋಟದಲ್ಲಿ ಎಂತೆಲ್ಲ ತರಕಾರಿ ಇದೆ ಅಂತ ನೋಡಿ. ಈಗ ಇಲ್ಲಿ ಅಮ್ಮ ಬೆಂಡೆ ತೆಗಿತಿದ್ದಾರೆ. ಬೆಂಡೆ ನೋಡಿ, ಬೆಂಡೆಕಾಯಿ. ಇದು ತೆಗಿಬೋದಾ? ಅಲ್ಲ, ಇದ ಬೆಳ್ತಿದೆ. ನೋಡಿ ಕೀರೆ ಸೊಪ್ಪು ನೋಡಿ ಎಷ್ಟಿದೆ ಅಂತ. ನೋಡಿ ಚಿಕ್ಕ ಚಿಕ್ಕದು. ಇನ್ನು ಇದಕ್ಕೆ ಕಡ್ಡಿ ಎಲ್ಲ ಕುಯ್ಬೇಕು, ಇಡಬೇಕು ನೋಡಿ. ಎಲ್ಲ ಬಿದ್ದಿದೆ ಗಿಡ. ಒಮ್ಮೆ ತೆಗೆಯುವಾಗ ಒಂದು ಪಲ್ಯಕ್ಕೆ ಬೆಂಡೆ ಸಿಗ್ತದೆ. ನೋಡಿ ಇದು ಇದು ಮರಬೆಂಡೆ ನೋಡಿ. ಇಲ್ಲೇ ಬೆಂಡೆ ಆಗ್ತಾ ಇದೆ. ಇದು ಮರಬೆಂಡೆ, ಅದು ಊರು ಬೆಂಡೆ. ನಿನ್ನೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿರೋ ಬೇರೆ ಕಸ ಎಲ್ಲ ತೆಗೆದು ಈಗ ಗೊಬ್ಬರ ಇಟ್ಟಿದ್ದೀವಿ. ಇದು ನೋಡಿ ನೂಕೋಲು, ಒಂದು ಅರ್ಧ kg ಇರ್ಬೋದು. ಇದು ಚೆನ್ನಾಗಿದೆ, ಸ್ವಲ್ಪ ಗೊಬ್ಬರ ಹಾಕಿದ್ದಕ್ಕೆ ಒಳ್ಳೆ ಚೆನ್ನಾಗಿ ಬಂದಿದೆ ಇದು. ಇದು ನೋಡಿ ನಮ್ಮ ಬದನೆಕಾಯಿ. ನಮಗೆ ಮೆಣಸ್ಕಾಯಿ ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆಲ್ಲ ಇದು ತುಂಬ ಚಿಕ್ಕ ಚಿಕ್ಕದಿರಬೇಕು. ಅದೆಲ್ಲ ಮೆಣಸ್ಕಾಯಿ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಇಲ್ಲಿ ನೋಡಿ ಸ್ವಲ್ಪ ಈ ಟೈಪದು ಇರಬೇಕು. ಈ ಟೈಪದು ಇದ್ದರೆ ನಮಗೆ ಮೆಣಸ್ಕಾಯಿ, ಎಣ್ಗಾಯಿ ಎಲ್ಲ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇದು ನೋಡಿ ಇದ್ರ ಹೂ ನೋಡಿ ಇಲ್ಲಿ. ಇದೆಲ್ಲ ಈಗ ಹೂ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಇದರಲ್ಲಿ ನಮಗೆ ಬದನೆ ರೆಡಿ ಆಗ್ತದೆ. ಇದು ಮರಬೆಂಡೆ ನೋಡಿ. ಅಲ್ಲಿ ಅದು ನೋಡಿ, ಅದೆಷ್ಟು ವೈಟ್ ಇತ್ತು, ಇದಿಷ್ಟು ಗ್ರೀನ್ ಇದೆ ಅಂತ. ಇದೆಲ್ಲ ಈಗ ನೋಡಿ, ಇದೆಲ್ಲ ಬೀಜಕ್ಕೇನೆ ಆಗ್ತದೆ. ಇದು ಜಾಸ್ತಿ ತಿಂದಿಲ್ಲ, ನಾವು ತಿಂದಿದ್ದೇವೆ 1-2 ಸಾಂಬಾರಷ್ಟೇ ಸ್ಟಾರ್ಟಿಂಗ್. ಈಗ ಬೇರೆ ತರಕಾರಿ ಆಗುವಾಗ ಇದು ತಿನ್ನಲಿಕ್ಕಿಲ್ಲ ನೋಡಿ. ಈ ಪಲ್ಯ ಚೆನ್ನಾಗಾಗ್ತದೆ. ನಾವು ಬಸಳೆ ಸಾರೆಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಈ ಸೊಪ್ಪುದು ಸಾಂಬಾರೆಲ್ಲ ಮಾಡಿದರೆ ಚೆನ್ನಾಗಾಗ್ತದೆ. ನೋಡಿ ಹೀರೆಕಾಯಿ ಆದರೆ ನೋಡಿ ಇದು ಇಲ್ಲೇ ಹಾಳಾಗ್ತಾ ಇದೆ, ಎಂತ ಅಂತ ಗೊತ್ತಿಲ್ಲ. ಸ್ವಲ್ಪ ಎಲ್ಲೋ ಬಂದಿದೆ. ಇದು ನೋಡಿ ಸ್ಪೆಷಲ್ ಅಲಸಂಡೆ ನೋಡಿ, ಕೆಂಪು ಕಲರ್.
ಇನ್ನು ಇದೆಲ್ಲ ಕ್ಲೀನ್ ಮಾಡಲಿಕ್ಕಿದೆ ನೋಡಿ. ಇದಿಷ್ಟು ಫುಲ್ ಕೆಲಸ ಅಂತಾಯಿತು. ಮೊನ್ನೆ ಸ್ವಲ್ಪ ಇದನ್ನು ಸ್ವಲ್ಪ ತೆಗೆದಿದ್ದು, ಇನ್ನೂ ಕ್ಲೀನ್ ಮಾಡಲಿಕ್ಕಿದೆ. ಇದೊಂದು ಚುಚ್ಚುತ್ತೆ, ಎಷ್ಟು ಬರ್ತದೆ ಗೊತ್ತಾ ಈ ಥರ ಗಿಡ. ಎಲ್ಲ ತೆಗಿಬೇಕು ನೋಡಿ, ಕ್ಲೀನ್ ಮಾಡಬೇಕಷ್ಟೇ. ಇನ್ನು ಈಚೆದೆಲ್ಲ ಹುಲ್ಲು ತೆಗ್ದಿದ್ದೇವೆ, ಆಚೆ ಎಲ್ಲ ಇನ್ನು ತೆಗಿಲಿಕ್ಕಿದೆ. ಇದು ನೋಡಿ, ಎಂಥ ಕಂಬಳಿ ಹುಳ ಅಂತ ಹೇಳ್ತೇವೆ ನಾವು, ಕಂಬಳಿ ಹುಳದ ಹಣ್ಣು. ಇದೆಲ್ಲ ಕೆಂಪಾಗಿದನ್ನು ತಿನ್ನಬೇಕು. ಎಲ್ಲಿದೆ ಕೆಂಪು? ಕೆಂಪಾಗಿದು ಕಾಣ್ತಾ ಇಲ್ಲ ಇಲ್ಲಿ. ರೇಷ್ಮೆ ಹಣ್ಣು ಇಲ್ಲ, ಎಲ್ಲ ಅದೇ ರೀತಿ ಇದೆ. ಇದು ರೇಷ್ಮೆ ಹಣ್ಣು. ಇದೇನು ಅಂತ ಕಮೆಂಟಲ್ಲಿ ಹೇಳಿ. ನಾನು ಹೇಳಲ್ಲ, ನೀವೇ ಹೇಳಿ ಇದು ಯಾವುದರ ಗಿಡ ಅಂತ. ನೋಡಿ, ಇದೀಗ ಬಸಳೆ. ಈಗ ಚಳಿ ಹಿಡಿದುದು ಅಂತ ಕಾಣ್ತದೆ ಬಸಳೆಗೆ. ಸ್ವಲ್ಪ ಎಲೆಲ್ಲ ಒಂಥರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಸ್ಟಾರ್ಟ್ ಹಾಕಿದ್ದು ಯಾರು ಕಣ್ಣಾಕ್ಬೇಡಿ, ಏನೋ ಅಪರೂಪಕ್ಕೆ ಈಗ ಬಸಳೆ ಆಗ್ತಾ ಇದೆ. ಇಲ್ಲಿ ಎಲ್ಲ ಮೆಣಸಿನ ಗಿಡ ಹಾಕಿದ್ದೇನೆ, ಆದರೆ ಯಾವುದು ಸಹ ಕಾಣ್ತಾ ಇಲ್ಲ. ಬರೀ ಈ ತುಂಬೆದೇ ಗಿಡ ತುಂಬೋಗಿದೆ ನೋಡಿ. ಇಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ. ಇನ್ನು ಇದನ್ನೆಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು ನೋಡಿ. ತುಂಬ ಗಟ್ಟಿ ಇದೆ ಇದು, ಗುದ್ಲಿಯಿಂದನೇ ಮಾಡಲಿಕ್ಕೆ ಸಾಧ್ಯ, ಕೈಯಿಂದ ಇದಾಗಲಿಕ್ಕಿಲ್ಲ, ತುಂಬ ಗಟ್ಟಿ ಇದೆ. ತರಕಾರಿ ಮಾಡೋದು ಕಷ್ಟ ಅಲ್ಲ, ಹೀಗೆ ಕ್ಲೀನ್ ಮಾಡೋದು ಏರೋದು ಕಷ್ಟ. ಇದು ನೋಡಿ ಹಲಸಂಡೆ. ನಾನು ಫಸ್ಟ್ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ತೆಗೆದಿದ್ದೆ, ಮತ್ತು ಈಗ ಬೀಜಕ್ಕೆ ಅಂತ ಬಿಟ್ಟಿದ್ದೇನೆ. ಅದರ ಮಧ್ಯದಲ್ಲಿ ಇಲ್ಲಿ ನೋಡಿ ಚೆಂಡು ಹೂ, ಇದು ನಟ್ಟಿದಲ್ಲ, ಅದೇ ಬೀಜ ಬಿದ್ದು ಹುಟ್ಟಿದ್ದು ನೋಡಿ. ಇದರಲ್ಲಿ 2 ವೆರೈಟಿ ಇದೆ. ಇದು ನೋಡಿ ಒಂಥರ ಕೆಂಪಿದೆ ನೋಡಿ, ಇದೇ ಬೇರೆ ಥರ ಇದೆ, ಇದೇ ಬೇರೆ ಥರ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಸೀಬೆಕಾಯಿ, ಹುಳಿ ಸೀಬೆಕಾಯಿ ನೋಡಿ, ಚಿಕ್ಕದು. ಇಲ್ಲಿ ಒಂದಿದೆ ಹಣ್ಣು, ತೋರಿಸ್ತಾನ. ಇದು ಹುಳಿ ಸೀಬೆಕಾಯಿ ನೋಡಿ. ಫೈನಲಿ ನಮಗೆ ಇಷ್ಟು ಬೆಂಡೆ ಸಿಕ್ತು, ಒಂದು ಪಲ್ಯ ಮಾಡಲಿಕ್ಕೆ ನೋಡಿ. ಬೆಳ್ತಿಲ್ಲ, ಇದು ಚೆನ್ನಾಗಿದೆ ನೋಡಿ, ಬೆಳ್ತಿಲ್ಲ. ಇದು ನೋಡಿ, ಇದನ್ನು ಕೋಲು ಗಿಡ ತಂದಿದ್ದು ನಾಡು. ನೀವು ನಟ್ಟಿದ್ರೆ, ನೀವು ಗಿಡ ತರದೆ ನೀವು ನಡ್ತಾ ಇದ್ರ? ಗೊಬ್ಬರ ಹಾಕಿದ್ದು ಪ್ರಶ್ನೆ ಬರಲ್ಲ ಅಲ್ಲಿ. ತರಕಾರಿ ಆಗುವಾಗ ಮಾತ್ರ ನಾನು ನಟ್ಟಿದ್ದು. ಗಿಡ ತರಲಿಕ್ಕೆ ಯಾರು ಸಹ ಇಲ್ಲ, ತಂದ್ರೆ ಬೈಲಿಕ್ಕಾಯ್ತು. ಇದೊಂದು ಕಲರ್ ನೋಡಿ. ಇಲ್ಲೊಂದು ನೂಕಲ ಇದಾಗಿದೆ, ಸ್ವಲ್ಪ ಒಡೆದಿದೆ, ತಗೊಂಡೋಗ್ತೀರಾ? ತೆಗಿತೇನೆ ನಿಲ್ಲಿ. ಇದು ನೋಡಿ, ಇದಿನ್ನು ಒಂದು ಇಲ್ಲಿ ಗಾಯ ಆಗಿದೆ, ನಿಲ್ಲಿ ಕೊಡ್ತೇನೆ. ಒಂದು ಚಿಕ್ಕ ಗಾಯ ಆಗಿದೆ. ಇದು ಹಾಳಾಗೋಕ್ಕಿಂತ ಮೊದಲು ನಾವು ಸಾಂಬಾರು ಮಾಡಿಬಿಡು. ತಗೊಳ್ಳಿ, ನೋಡಿ ಒಟ್ಟೋಗಿದೆ ಅದು. ನೈ